ಇನ್ಸ್ಟಾಗ್ರಾಂನಲ್ಲಿ ಸೆಂಚುರಿ ಬಾರಿಸಿದ ಫಸ್ಟ್ ವಿಶ್ವ ನಾಯಕ ನರೇಂದ್ರ ಮೋದಿ ಹವಾ ಈಗ ರೀಲ್ಸ್ ಫೇಮಸ್ ಆಗಿದೆ. ಇಸ್ರೇಲ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ರಾಕೆಟ್ಗಿಂತ ವೇಗವಾಗಿ ಮೇಲೆ ಹೋಗ್ತಾ ಇರುವ ಫಾಲೋವರ್ ಸಂಖ್ಯೆ 10 ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಟ್ಟ ನರೇಂದ್ರ ಮೋದಿ ರಾಕೆಟ್ಗಿಂತ ವೇಗವಾಗಿ ಮೇಲೆ ಹೋಗ್ತಿರುವ ಫಾಲೋವರ್ಸ್ಗಳ ಸಂಖ್ಯೆ 10 ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಟ್ಟ ನರೇಂದ್ರ ಮೋದಿ ಅಮೆರಿಕಾದ ಟ್ರಂಪ್ ಮಾಮನಿಗಿಂತಲೂ 4.32, ಇಂಡೋನೇಷಿಯಾ, ಬ್ರೆಜಿಲ್, ಟರ್ಕಿ ಅಧ್ಯಕ್ಷರಿಗಿಂತ ಮೋದಿ ಈಗ ಫೇಮಸ್ಸು. ಯೋಗಿ ಆದಿತ್ಯನಾಥ್, ರಾಹುಲ್ ಗಾಂಧಿ ನಂತರದ ಸ್ಥಾನದಲ್ಲಿದ್ದಾರೆ. ಈ ಹಿಂದೆ ಎಕ್ಸ್ ಟ್ವಿಟ್ಟರ್ನಲ್ಲೂ 10 ಕೋಟಿ ಫಾಲೋವರ್ಸ್ ಗಳಿಸಿದ್ದ ನರೇಂದ್ರ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ಸೆಂಚುರಿ ಬಾರಿಸಿದ ಫಸ್ಟ್ ವಿಶ್ವ ನಾಯಕ. ನರೇಂದ್ರ ಮೋದಿಯ ಹವಾ ಈಗ ರೀಲ್ಸ್ ರೇಂಜ್ಗೆ ಫೇಮಸ್ ಆಗಿದೆ. ಇಸ್ರೇಲ್ ಭೇಟಿ ಕೊಟ್ಟಿದ್ದಾರೆ. 2 ದಿನಕ್ಕೆ ಇಸ್ರೇಲ್ನ ಭೇಟಿ, ಬೇರೆ ಬೇರೆ ಉದ್ದೇಶಗಳಿದ್ದಾವೆ. ಆ ಫೋಟೋ ಹಿಂಗೆ ವೈರಲ್ ಆಗ್ತಾ ಇದೆ ಅಂದರೆ ಬಿಸಿ ಕೇಕ್ನಂತೆ. ದೇಶದ ಒಬ್ಬ ಪ್ರಧಾನಿ ಒಂದು ರಾಷ್ಟ್ರಕ್ಕೆ ಭೇಟಿ ಕೊಡೋದು ಒಂದು ಸಾಮಾನ್ಯವಾದಂತಹ ಪ್ರಕ್ರಿಯೆ. ಆದರೆ ಈ ಭೇಟಿ ಸ್ವಲ್ಪ ವಿಶೇಷ ಅನ್ನಿಸ್ತಾ ಇದೆ. ಆ ಫೋಟೋಗಳು, ಆ ಕ್ವಾಲಿಟಿ, ಆ ರೀಲ್ಸ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಂತ ಮಿಂಚಿನ ವೇಗದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಸೆಂಚುರಿ ಬಾರಿಸಿದ ಫಸ್ಟ್ ವಿಶ್ವ ನಾಯಕ ಮೋದಿ ಹವಾ ಈಗ ರೀಲ್ಸ್ ರೇಂಜ್ಗೆ ಫೇಮಸ್ಸು. ಇಸ್ರೇಲ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ರಾಕೆಟ್ಗಿಂತ ವೇಗವಾಗಿ ಮೇಲೆ ಹೋಗ್ತಿರುವಂತಹ ಫಾಲೋವರ್ಸ್ ಸಂಖ್ಯೆ 10 ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಟ್ಟ ನರೇಂದ್ರ ಮೋದಿ ಅಮೆರಿಕಾದ ಟ್ರಂಪ್ ಮಾಮನಿಗಿಂತಲೂ 4.32 ಕೋಟಿ ಮೋದಿ ಫಾಲೋವರ್ಸ್ ಸಂಖ್ಯೆ ಇದ್ದಾರೆ. ಇಂಡೋನೇಷಿಯಾ, ಬ್ರೆಜಿಲ್ ಮತ್ತು ಟರ್ಕಿ ಅಧ್ಯಕ್ಷರಿಗಿಂತಲೂ ಮೋದಿ ತುಂಬ ದೂರ ಮುಂದೆ ಬಂದಿದ್ದಾರೆ. ಯೋಗಿ ಆದಿತ್ಯನಾಥ್, ರಾಹುಲ್ ಗಾಂಧಿ ನಂತರದ ಸ್ಥಾನದಲ್ಲಿದ್ದಾರೆ. ಈ ಹಿಂದೆ ಎಕ್ಸ್ ಟ್ವಿಟ್ಟರ್ನಲ್ಲೂ ಕೂಡ ಸಾಕಷ್ಟು ಕೋಟಿ ಫಾಲೋವರ್ಸ್ ಗಳಿಸಿದ್ರು ನರೇಂದ್ರ ಮೋದಿ. ಫಾಲೋವರ್ಸ್ ಗಳಿಸಿದ್ದ ಮಾತ್ರಕ್ಕೆ ಭಾರತ ಡೆವಲಪ್ಮೆಂಟ್ ಆಗೋದಿಲ್ಲ. ಭಾರತ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಭಾರತದ GDP ಉತ್ತಮ ಹಂತಕ್ಕೆ ಬರಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನಿಸೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.